ಈಗ ನೋಡಿ ನಾನು ಡೋನಟ್ ರಿಂಗ್ದು ಡಿಸೈನ್ ಹೇಳ್ಕೊಡ್ತೀನಿ, ಎರಡು ಡಿಸೈನು ಡೋನಟ್ ರಿಂಗು. ಇದು 1.5 ಡಯಾಮೀಟರ್ ಇರ್ಬೋದು ನೋಡಿ. ಈ ಸೈಜ್ ತೊಗೊಂಡು ಮೊದಲು 6 ಎಳೆ ಇಲ್ಲ 7 ಎಳೆ ಎರಡರಲ್ಲಿ ಒಂದು ತೊಗೋಬೋದು. ಈಗ ನಾನು 6 ಎಳೆ ತೊಗೊಂಡಿದ್ದೀನಿ. ಫಸ್ಟು ಈ ದಾರ ಹಿಂಗೆ ಇಟ್ಕೊಂಡು ಇದ್ರ ಒಳಗಡೆಯಿಂದ ಇಳ್ಕೊಳ್ಳಿ. ಈ ಥರ ಇಳ್ಕೊಂಡು ಗಂಟು ಹಾಕೋಬೇಕು. ಎರಡು ಸಲ ಗಂಟು ಹಾಕ್ಕೊಂಡು ಇದನ್ನು ಇಲ್ಲಿ ನೋಡಿ ಈ ಕಡೆ ಇಟ್ಕೋಬೇಕು. ಇದಕ್ಕೆ ಅಟ್ಯಾಚ್ ಮಾಡೋ ಥರ ಹಿಂಗೆ ಇಟ್ಕೊಂಡು ಇಲ್ಲಿ ಗ್ಯಾಪ್ ಕಾಣಿಸುತ್ತೆ, ನಿಮಗೆ ಕಾಣಿಸ್ತಿದೆಯಾ? ಈ ಗಂಟು ಕೆಳಗಡೆ ಗ್ಯಾಪ್ ಇರುತ್ತೆ, ಅಲ್ಲಿ ಫಸ್ಟು ನಾವು ಹೀಗೆ ಒಂದು ದಾರ ಎಳ್ಕೋಬೇಕು. ಏನಂದರೆ ನೋಡಿ, ಈ ಗಂಟೊಳಗೆ ಹಾಕಿ ತಗೊಂಡು ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ನೋಡಿ ಒಂದು ಸಲ ಸುತ್ಕೋಬೇಕು, ಅಂದರೆ ಡಬಲ್ ಕ್ರೋಶನ ಇದಕ್ಕೆ ಮಾಡ್ಕೊಂಡು ಹೋಗಬೇಕು. ಟೋಟಲ್ ಹೇಳ್ತೀನಿ ಎಷ್ಟಾಗುತ್ತೆ ಅಂತ. ಡಬಲ್ ಕ್ರೋಶ ಮಾಡ್ಕೊಂಡು ಹೋಗಬೇಕು. ಫಸ್ಟು 1-2 ಸಲ ಒಂದು ಸ್ವಲ್ಪ ಹಿಂಸೆ ಆಗುತ್ತೆ. ಈ ಥರ ಡಬಲ್ ಕ್ರೋಶ ಹಾಕ್ಕೊಂಡು ಹೋಗಬೇಕು. ಹೊತ್ತಿಗೆ ಹಾಕಬೇಕು. ಈ ಥರ ಫಿಲ್ ಮಾಡಿಕೊಂಡು ಫಿಲ್ ಹಾಕೋವರೆಗೂ ಫಿಲ್ ಮಾಡ್ಕೋಬೇಕು. ಈ ಥರ ಫಿಲ್ ಆಗಬೇಕು. ಡೋನಟ್ಟು ಯಾವುದೇ ಡಿಸೈನ್, ಈಗ ನಾನು ತೋರಿಸೋ ಡಿಸೈನ್ಗೆ ಇದೇ ಥರ ಫಿಲ್ ಮಾಡ್ಕೋಬೇಕು. 26 ಆಗಿದೆ. 27, 28, 29ಗೆ ನಂಗೆ ಫಿಲ್ ಆಗಿದೆ. ಈಗ ಇಲ್ಲಿ ಫಸ್ಟು ಲಾಕ್ ಮಾಡಿರ್ತೀವಲ್ವಾ, ಅಲ್ಲಿಗೆ ಒಂದು ನಾವು ಲಾಕ್ ಮಾಡ್ಕೋಬೇಕು ಕೊನೆಯದು. ಮತ್ತು ನೋಡಿ 29 ಆಯಿತು. 30 ಮಾಡ್ಕೋಬೋದು. ನೋಡಿ ಇದಿದೆಯಲ್ಲ ಕೊನೆಯದು, ಫಸ್ಟು ನಾವು ಲಾಕ್ ಮಾಡಿರ್ತೀವಲ್ವ, ಆ ಲಾಕಿಗೆ ಹತ್ರ ಹೋಗಿ ಒಂದು ಲಾಕ್ ಹಾಕಿ ಮತ್ತು ಒಂದು 2 ಚೈನ್ ಹಾಕಿ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಈ ಥರ ತೆಗೆದ್ರೆ ನಮಗೆ ಡೋನಟ್ ಫಿಲ್ ಈ ಥರ ಬರುತ್ತೆ. ನೋಡಿ ಈ ಥರ ಮಾಡ್ಕೊಂಡಿರ್ತೀವಿ. ಇದು ನಾವು ಬ್ಯಾಕಲ್ಲಿ ಗಂಟು ಕಟ್ಟಾಗಿತ್ತಲ್ಲ, ಅದು ಏನು ಮಾಡಬೇಕು, ಸ್ವಲ್ಪ ಗ್ಲೂ ಹಾಕಿ ಬ್ಯಾಕ್ಗೆ ಈ ಥರ ಸ್ಟಿಕ್ ಮಾಡಬೇಕು. ಆಮೇಲೆ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡ್ಕೊಂಡು, ಇದು ಅಷ್ಟೇ. ಇದು ನಾವು ಲಾಸ್ಟ್ ಎಂಡಿಂಗ್ ಇರುತ್ತಲ್ಲ, ಅದು ಈ ಥರ ಬ್ಯಾಕ್ಗೆ ಮಾಡಿ ಸ್ಟಿಕ್ ಮಾಡಿ ಇದನ್ನ ಸ್ವಲ್ಪ ಒಣಗಕ್ಕೆ ಬಿಡಬೇಕು. ನೋಡಿ ಈ ಥರ ಮಾಡಿ ಇಟ್ಕೋಬೇಕಾಗುತ್ತೆ.
ಸೊ ನಾನು ಒಂದು ಡಿಸೈನ್ ಹೇಳ್ತೀನಿ. ಒಂದು ಡಿಸೈನ್ಗೆ ನಾವು 2 ಸೆಂಟಿಮೀಟರ್ ಗ್ಯಾಪ್ ಕೊಟ್ಟು ಮಾಡಿದ್ರೆ 17 to 18 ಬೇಕಾಗ್ಬೋದು ಇದು. ಬಟ್ ಒಂದೊಂದು ಸೀರೆ ಉದ್ದ ಇರುತ್ತೆ, ಒಂದೊಂದು ಸೀರೆ ಸ್ವಲ್ಪ ಚಿಕ್ಕ ಇರುತ್ತೆ. ಅದು ನೋಡಿಕೊಂಡು ಮೆಷರ್ಮೆಂಟ್ ಮಾಡಿಕೊಂಡು ನಾವು ಮಾಡ್ಕೋಬೇಕಾಗುತ್ತೆ. ಈ ಥರ ಡೋನಟ್ ಫಿನಿಶಿಂಗ್ ಬರುತ್ತೆ. ಈ ಥರ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಏನಂದರೆ ನೋಡಿ, ಇದು 3 mm ಬೀಡ್ಸು, 2 mm ತೊಗೋಬೋದು. ಇದು 3 mm ಬೀಡ್ಸ್ ಇದೆ, ಮತ್ತು ಡೋನಟ್ ಇದೆ, ಮತ್ತು ಇನ್ನೊಂದು ಕಾಂಟ್ರಾಸ್ಟ್ ಕಲರ್. ಈಗ ಇದು ಗ್ರೀನ್ ಇದ್ದರೆ ಕಾಂಟ್ರಾಸ್ಟ್ ಆಲ್ಮೋಸ್ಟ್ ಪಿಂಕ್ ಇರುತ್ತೆ, ಪರ್ಪಲ್ ಇರುತ್ತೆ. ನೋಡಿಬಿಟ್ಟು ಸ್ಯಾರಿ ಕಾಂಟ್ರಾಸ್ಟ್ ಕಲರ್ ತೊಗೋಬೇಕು. ನೋಡಿ, ಮತ್ತೆ ಕಾಂಟ್ರಾಸ್ಟ್ ಕಲರ್ ತೊಗೊಂಡಿದ್ದೀನಿ. ಈಗ ನಾವು ಸ್ಯಾರಿ ಪಲ್ಲು ತೊಗೊಂಡ್ರೆ ಇದು ಫ್ರಂಟ್ ಸೈಡ್ ಅಂದ್ಕೊಳ್ಳೋಣ, ಇದು ಬ್ಯಾಕ್ ಸೈಡು. ಸೊ ಫ್ರಂಟಿಂದ ಫಸ್ಟು ಗಂಟು ಹಾಕೊಳ್ಳೋಣ. ಇದು ಫಸ್ಟ್ ಡಿಸೈನು. ಇದು ಜಾಯಿನ್ ಆಗೋಗುತ್ತೆ, ಇಲ್ಲಿಗೆ ಜಾಯಿನ್ ಆಗುತ್ತೆ. ಇನ್ನೊಂದು ಏನಂದರೆ ಫಸ್ಟು ಡೋನಟ್ಗೆ ಮಾಡಿ ಆಮೇಲೆ ನೆಕ್ಸ್ಟು ಸ್ಟಿಚ್ ಮಾಡೋದು. ಫಸ್ಟು ಇದು ನೋಡೋಣ. ಈ ಥರ ಫಸ್ಟು ಲಾಕ್ ಹಾಕೊಂಡ್ಮೇಲೆ 5 ಲೈನ್ ಕುಚ್ಚಿಗೆ ಹಾಕೋಬೇಕು. 4 ಹಾಕೋಬೋದು. ಯಾವತ್ತು ಫಸ್ಟ್ ಮಾತ್ರ ಒಂದು ಜಾಸ್ತಿ ಹಾಕೊಂಡ್ರೆ ಒಳ್ಳೆಯದು. ಥರ ಆದಮೇಲೆ ಇದು ಕುಚ್ಚಿಗೆ ಬರುತ್ತೆ ನಮಗೆ. ಅದಾದಮೇಲೆ ಈಗ ಇದನ್ನ ಅಟ್ಯಾಚ್ ಮಾಡ್ಕೊಳ್ಳೋದು. ನೋಡಿ, ಕರೆಕ್ಟಾಗಿ ಇದು ಸೆಂಟರ್ ನಾವು ಲಾಕ್ ಮಾಡಿ ಗ್ಲೂ ಹಾಕಿರ್ತೀವಲ್ಲ, ಅದನ್ನ ಇಟ್ಕೊಂಡು ಫಸ್ಟ್ ಏನು ಮಾಡಬೇಕಂದ್ರೆ ಇದರಲ್ಲಿ ನೋಡಿ, ಅದು ಸೆಂಟರ್ ಬರಬೇಕು. ಈಗ ಕೌಂಟ್ ಮಾಡ್ಕೋಬೇಕು ಕರೆಕ್ಟಾಗಿ. ಇದು ಸೆಂಟರ್ ಅಂದರೆ 1 2 3 ಬಿಟ್ಟು ನಾವು 3ಇಂದ ಮಾಡ್ಕೋಬೇಕು. ಈ ಕಡೆ 3, ಈ ಕಡೆ 3 ಅಥವಾ 4ವರೆಗೂ ಹೋಗ್ಬೋದು. ಅದು ನೋಡಿ ಮಾಡಬೇಕು. ಲಾಕ್ ಹಾಕಿರ್ತೀವಲ್ಲ, ಇದೊಂಚೂರು ಇದು ಮಾಡಿ ನೋಡಿ, ಕರೆಕ್ಟಾಗಿ ಇದನ್ನ ಹಿಂಗೆ ಇಟ್ಕೊಂಡು 3 ಕೌಂಟ್ ಮಾಡಿರ್ತೀವಲ್ಲ, 1 2 3, ಥರ್ಡ್ ಒನ್ನ ಫಸ್ಟು ಲಾಕ್ ಮಾಡ್ಕೋಬೇಕು. ಸಿಂಗಲ್ ಲಾಕ್. ನೋಡಿ, ಇನ್ನೊಂದ್ಸಲ ತೋರಿಸ್ತೀನಿ. ಇಲ್ಲಿರುತ್ತೆ, ಹಿಂಗೆ ಇಟ್ಕೊಂಡಿರ್ತೀವಿ. ಥರ್ಡ್ ಒನ್ಗೆ ಅಥವಾ ಫೋರ್ತ್ ಒನ್ಗೆ ಲಾಕ್ ಮಾಡ್ಕೊಂಡ್ವಿ. ಸ್ವಲ್ಪ ಟೈಟಾಗಿ ಮಾಡ್ಕೋಬೇಕು. ಈ ಥರ ನೋಡಿ, ಲಾಕ್ ಆಯಿತು. ಲಾಕ್ ಆದಮೇಲೆ ಈಗ ಫಸ್ಟು ಒಂದು ಬೀಡ್ಸ್ ತೊಗೊಳ್ಳೋಣ. ಇದು ಜಸ್ಟ್ ಬೀಡ್ಸ್ ಹಾಕೊಂಡು ಹೋಗೋದು ಅಷ್ಟೇ. ಬೀಡ್ಸ್ ತೊಗೊಂಡು ಇದೆಲ್ಲ ಸಿಂಗಲ್, ನಿಮಗೆ ಡಬಲ್ ಬೇಕಾದ್ರೆ ಮಾಡ್ಕೋಬೋದು, ಡಬಲ್ ಕ್ರೋಶ. ಸಿಂಗಲ್ ಜಸ್ಟು ನೋಡಿ, ಯಾರು ಪಕ್ಕದಕ್ಕೆ ಹಾಕೊಂಡು ಹೋಗೋದು. ಪಕ್ಕ ನೋಡಿ, ಬೀಡ್ಸ್ ಎಲ್ಲಿ ಬರುತ್ತೆ ನೋಡ್ಕೊಳ್ಳಿ, ಅಲ್ಲಿಗೆ ಲಾಕ್ ಮಾಡಿಕೊಂಡು ಹೋಗ್ಬೋದು. ಇದು 3 mm ಬೀಡ್ಸ್ ಆದರೆ ಈ ಥರ ಬರುತ್ತೆ. ನೆಕ್ಸ್ಟು ಇದೇನು ಕಂಟಿನ್ಯೂಸ್ ಆಗಿ ಲಾಕ್ ಈಗ ಒಂದು ಸಲ ಬೀಡ್ಸ್ ಹಾಕಿ ಲಾಕ್ ಮಾಡಿದ್ದೀವಲ್ವ, ನೆಕ್ಸ್ಟು ಕ್ರೋಶಾಗೆ ಜಸ್ಟು ಒಂದು ಲಾಕ್ ಮಾಡ್ಕೊಳ್ಳೋಣ. ಗ್ಯಾಪ್ ಕೊಡಬೇಕು ಆಯಿತಾ, ಇಲ್ಲಾಂದರೆ ರೌಂಡ್ ಏನಾಗುತ್ತೆ, ಮಡ್ಚ್ಕೊಂಡಂಗಾಗುತ್ತೆ. ನೆಕ್ಸ್ಟು ಮತ್ತೆ ಒಂದು ಬೀಡ್ಸ್ ತೊಗೋತೀವಿ, ಲಾಕ್ ಮಾಡ್ತೀವಿ, ಪಕ್ಕದಕ್ಕೆ ಲಾಕ್ ಮಾಡ್ಕೋತೀವಿ. ನೆಕ್ಸ್ಟು ಬೀಡ್ಸ್ ಇಲ್ಲದೆ ಒಂದು ಸಲ ಪಕ್ಕದಕ್ಕೆ ಸಿಂಗಲ್ ಕ್ರೋಶ ಮಾಡ್ತೀವಿ. ನೋಡಿ, ಗ್ಯಾಪು ನಾವು ಸಿಂಗಲ್ ಕ್ರೋಶ ಪಕ್ಕ ಮಾಡ್ಕೊಂಡೋದು. ನೆಕ್ಸ್ಟು ಬೀಡ್ಸ್ ತೊಗೋತೀವಿ, ನಂತರ ಪಕ್ಕಕ್ಕೆ ಲಾಕ್ ಮಾಡ್ತೀವಿ, ಆಮೇಲೆ ಸಿಂಗಲ್ ಲಾಕ್ ಮಾಡ್ತೀವಿ. ಮತ್ತು ಈ ಥರ ನೀವು ಫುಲ್ ಮಾಡ್ಕೊಂಡು ಹೋಗಬೇಕು. ನೋಡಿ, ನೋಡಿ ಇಲ್ಲಿ ನಾವು 3 ಸಿಂಗಲ್ ಕ್ರೋಶ ಬಿಟ್ಟು ಇಲ್ಲಿ ಡಬಲ್ ಕ್ರೋಶ ಮಾಡಿದ್ವಲ್ಲ, ಇದು ಬಿಟ್ಟು ನೆಕ್ಸ್ಟು ಫೋರ್ತ್ ಒನ್ನಿಂದ ಮಾಡ್ಕೊಂಡಿದ್ವಿ. ಇಲ್ಲೂ ಅಷ್ಟೇ ನೋಡಿ, 1 2 3 ಆದಮೇಲೆ ಫೋರ್ತ್ ಒಂದಕ್ಕೆ ಬಂತು, ಸ್ಟಾಪ್ ಮಾಡ್ಕೋಬೇಕು. ಇದು ಲಾಸ್ಟ್ ಅಲ್ಲ, ಅಂದರೆ 3 ಬಿಟ್ಟು ಇರೋದು 3 ಹತ್ರ ನಿಲ್ಲಿಸ್ಬೇಕು. ನೆಕ್ಸ್ಟು
ಇದು ನೋಡಿ ಕರೆಕ್ಟಾಗಿ ಹಿಂಗೆ ಇಟ್ಕೋಬೇಕು. ಸಾರಿ, ಇಲ್ಲಿ ನೋಡಿ ಕರೆಕ್ಟಾಗಿ ಹಿಂಗೆ ಇಟ್ಕೋಬೇಕು. ಇದು ಎರಡು ಕಡೆಯೂ ನಾವು ಸಮ ಯಾಕೆ ಅಂದರೆ ಇಲ್ಲಿ ನಮಗೆ ಇದು ಹಿಂಗೆ ಬಂದರೆ ನೀಟಾಗಿ ಆಗುತ್ತೆ. ಇದು ಹಿಂಗೆ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ನಾವೀಗ 5 ಚೈನ್ ಹಾಕೋಬೇಕು. 4 5 ಚೈನ್ ಹಾಕಿ ಲಾಕ್ ಮಾಡಬೇಕು. ಇದು ಕುಚ್ಚಿಗೆ 5 ಚೈನ್ ಹಾಕಿ ಲಾಕ್ ಮಾಡಿ, ಇದು ನೋಡಿ ಇಲ್ಲಿ ಕುಚ್ಚು ನೀಟಾಗಿ ಬರಲ್ಲ ಅಂದಾಗ, ಈಗ ಇಲ್ಲಿ 5 ಹಾಕ್ಕೊಂಡಿದ್ದೀವಲ್ವಾ, ಇಲ್ಲಿಗೆ ಮಧ್ಯೆ ಕುಚ್ಚು ಬರುತ್ತೆ. ನಮಗೆ ಇನ್ನೊಂಚೂರು ಗ್ಯಾಪ್ ಬೇಕಂದರೆ ಏನು ಮಾಡಬೇಕು ಅಂದರೆ ಇಲ್ಲಿ ನಾವು 3 ಚೈನ್ ಹಾಕೋಣ. 3 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳೋಣ. ಇದು ಯಾಕೆ ಅಂದರೆ ಇದು ನಾವು ರೌಂಡ್ ಬಂದಿದೆ ಅಲ್ವಾ, ನೋಡಿ ಇಲ್ಲಿ ಕುಚ್ಚು ಹಾಕಿದ್ರೆ ಇದು ಕವರ್ ಆಗುತ್ತೆ. ಅದರಿಂದ ಇಲ್ಲಿ 3 ಹಾಕಿ ಮತ್ತು ಇಲ್ಲಿ 4 ಹಾಕೋಣ, ಇಲ್ಲ 3ನೇ ಹಾಕ್ಬೋದು. 3 ಹಾಕಿ ಅಥವಾ 4 ಹಾಕಿ ಇಲ್ಲಿ ಮತ್ತೆ 3 ಹಾಕೋಣ. ಅವಾಗ ನಮ್ಗೆ ಏನಾಗುತ್ತೆ, ಇಲ್ಲಿ ಡಿಸ್ಟರ್ಬ್ ಆಗಲ್ಲ. ನೋಡಿ ಇಲ್ಲಿ ಕುಚ್ಚು ಹಾಕೋಕ್ಕಾಗಲ್ಲ, ಇಲ್ಲೇ ಕುಚ್ಚು ಹಾಕ್ಬೋದು. ಇಲ್ಲಿ ನಮಗೆ 3 ಏನಾಗುತ್ತೆ, ಇದಕ್ಕೆ ನೇರ ಇರೋದ್ರಿಂದ ನಮಗೆ ಕುಚ್ಚಿಗೆ ಡಿಸ್ಟರ್ಬ್ ಆಗಲ್ಲ. ನೆಕ್ಸ್ಟು ನೋಡಿ ಇನ್ನೊಂದು ಮಾಡೋಣ, ಹಿಂಗಾಗಿ ನೀಟಾಗಿ ಗೊತ್ತಾಗುತ್ತೆ. ನೋಡಿ ಏನು ಹೇಳಿದೆ, ಕರೆಕ್ಟಾಗಿ ಇಲ್ಲಿ ಸೆಂಟರ್ ನೋಡಿಕೊಂಡು 3 ಸೇಮ್ ಇಡಬೇಕು. 1 2 3 ಥರ್ಡ್ ಒನ್ನ ಲಾಕ್ ಮಾಡ್ಕೋಬೇಕು. ಈಗ ಇಲ್ಲಿಂದ ಬೀಡ್ಸ್ ಹಾಕೊಂಡು ಹೋಗೋದು. 1 ಬೀಡ್ಸ್ ಫಸ್ಟ್ ಹಾಕೊಂಡು ಪಕ್ಕಕ್ಕೆ ಲಾಕ್ ಮಾಡಿ, ನೆಕ್ಸ್ಟ್ ಒನ್ ಹಂಗೆ ಸಿಂಗಲ್ ಲಾಕ್ ಮಾಡಬೇಕು. ನೆಕ್ಸ್ಟು ಮತ್ತೆ ಬೀಡ್ಸ್ ಹಾಕಿ ಲಾಕ್ ಮಾಡಬೇಕು, ಮತ್ತು ಪಕ್ಕಕ್ಕೆ ಸಿಂಗಲ್ ಲಾಕ್ ಮಾಡಬೇಕು. ಮತ್ತು ಏನು ಬೀಡ್ಸ್ ಇಲ್ದೇ ಇನ್ನೊಂದು ಸಿಂಗಲ್ ಲಾಕ್ ಮಾಡ್ಕೋಬೇಕು. ಇದರಿಂದ ನಮಗೆ ಈ ಸ್ಟಿಫ್ನೆಸ್ ಬರುತ್ತೆ. ಇಲ್ಲ ಅಂದರೆ ಇದು ಸ್ವಲ್ಪ ಹಿಂಗಾಗ್ಬಿಡುತ್ತೆ. ಅದರಿಂದ ಆ ಥರ ಹಾಕಬೇಕು. ನೋಡಿ ಇದು ಕಂಪ್ಲೀಟ್ ಮಾಡಿದ್ದೀನಿ. ಇಲ್ತೆ ಬಿಟ್ಲಿದೆಲ್ಲ ಇಲ್ಲಿ ಲಾಕ್ ಮಾಡೋದು ಕರೆಕ್ಟಾಗಿಟ್ಟು ಇಲ್ಲಿ ಬರುತ್ತೆ ಅಲ್ಲಿ ನೋಡ್ಕೊಂಡು ಲಾಕ್ ಮಾಡ್ಕೋಬೇಕು. ಆಮೇಲೆ 3 ಚೈನ್ ಹಾಕಬೇಕು. ನೀವು ಇಲ್ಲೂ ಅಷ್ಟೇ, ನಿಮ್ಗೆ ಗ್ಯಾಪ್ ಬೇಕಂದರೆ ಇಲ್ಲ 4 3 ಚೈನ್ಸ್ ಜಾಗದಲ್ಲಿ 4 ಹಾಕ್ಕೊಂಡು ಇನ್ನೂ ಗ್ಯಾಪ್ ಮಾಡ್ಕೋಬೋದು ನೀವು. ಇಲ್ಲ ನಮ್ಗೆ ಸ್ವಲ್ಪ ಗ್ಯಾಪ್ ಬೇಡ, ಲುಕ್ಕಾಗಿ ಕಾಣಬೇಕು ಅಂದರೆ ಇದು ಮಾಡ್ಬೋದು. ನೋಡಿ ಇಲ್ಲಿ 3 ಹಾಕ್ತೆ, ಇಲ್ಲಿ ನಿಮ್ಗೆ ಗೊತ್ತಾಗ್ತಿದೆ ಅಲ್ಲ ಎರಡರ ಮಧ್ಯೆ ಗ್ಯಾಪು. ಇಲ್ಲಿ ಬರೀ 5 ಹಾಕಿದರೆ ನಾನು ಹಿಂಗೆ ಗ್ಯಾಪ್ ಸಿಗ್ತಿರ್ಲಿಲ್ಲ ನಾವು ಕುಚ್ಚು ಹಾಕೋಕ್ಕೆ. ಅದರಿಂದ ಈಗ ಇಲ್ಲಿ ಲಾಸ್ಟಲ್ಲಿ 3 ಚೈನ್ ಹಾಕಿ ಇದನ್ನ ನಾವು ಲಾಕ್ ಮಾಡ್ಕೊಳ್ಳೋಣ ಅಷ್ಟೇ. 2 ಟೈಮ್ ಚೈನ್ ಹಾಕಿ ಕಟ್ ಮಾಡಬೇಕು. ನೋಡಿ ಎಷ್ಟು ನೀಟಾಗಿ ಬಂತು. ಈಗ ಇಲ್ಲಿಗೆ ಕುಚ್ಚು ಹಾಕೋಬೋದು. ಆಮೇಲೆ ಇಲ್ಲಿ ಕುಚ್ಚು ಹಾಕಬೇಕು. ಇಲ್ಲಿ ನಾನು ಮಿಸ್ ಮಾಡಿದೆ, ಅಂದರೆ ಡಿಫ್ರೆನ್ಸ್ ಗೊತ್ತಾಗಲಿ ಅಂತ. ಇಲ್ಲಿಗೆ ಈ ಥರ ನಾವು ಡಿಫ್ರೆನ್ಸ್ ನಮಗೆ ಕುಚ್ಚು ಬೇಡ ಬರೀ ಇದೇ ಬೇಕು ಅಂದರೆ ನಾವು ಇಲ್ಲಿ 3 ಚೈನ್ ಹಾಕ್ತೀವಿ. ಇಲ್ಲಿ 3 ಚೈನ್ ಹಾಕೋಂಗಿಲ್ಲ. ಇಲ್ಲಿ 3 ಚೈನ್ ಅಂದರೆ ಇಲ್ಲಿ 3 ಟೈಮ್ಸ್ 3 ಚೈನ್ ಹಾಕಿದ್ದೀವಲ್ವ, ಅದ್ರ ಬದಲು 2 ಟೈಮ್ಸ್ 3 ಚೈನ್ ಆಗಿದ್ರೆ ಇಲ್ಲಿ ಕುಚ್ಚು ಬರೋಲ್ಲ. ಬರೀ ಈ ಥರ ನಿಮಗೆ ಮೈಸೂರು ಸಿಲ್ಕೆಲ್ಲ ಹಾಕ್ತಾರಲ್ಲ ವಿತೌಟ್ ಕುಚ್ಚು, ಆ ಥರ ಹಾಕೋಬೋದು ಇದು.